श्रीगुरुभ्यो नमः हरि ओम् योऽन्तः प्रविश्य मम वाचमिमां प्रसक्तां सञ्जीवयत्यजलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् भवत्यदनुभावादिडमो कोऽपि वाक्यमे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि धत्तां सन्निधिं मानसे च तपो विद्याविरक्त्यादिसद्गुणोघाकरानं वादिराजगुरोन्वन्दे हयग्रीवपदाश्रयान् पूज्याय राघवेन्द्राय सद्धर्मरताय च भजतां कल्पवृक्षाय नमतां कामधेनवे ब्रह्मचर्य हरिप्रेतसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः श्रीगुरुभ्यो नमः हरिः ओम् ಭಗವಂತನ ವಿಶಿಷ್ಟವಾದಂತಹ ರೂಪದ ಚಿಂತನೆಯನ್ನು ಜಗನ್ನಾಥದಾಸರು ನಮಗೆ ಹರಿಕಥಾಮೃತ ಸಾರದ ಮೂಲಕವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅದಾದ ಮೇಲೆ ಮುಂದಿನ ಸಂಧಿಯಲ್ಲಿ ಜಗನ್ನಾಥದಾಸರು 51 ವರ್ಣ ಪ್ರತಿಪಾದ್ಯಮಾನವಾದಂತಹ ರೂಪಗಳು, ಭಗವಂತನ ಮಾತೃಕಾರೂಪಗಳು. ಏನು ನಾವು ಮಾತೃಕಾರೂಪಗಳು ಅಂತ ಹೇಳಿಕೊಂಡು ನಾವು ಅದನ್ನು ಅನುಸಂಧಾನ ಮಾಡುತ್ತೇವೆ, ಅಂತಹ ಭಗವಂತನ ಆ ಮಾತೃಕಾರೂಪದ ಚಿಂತನೆಯನ್ನು ನಮ್ಮ ಮುಂದೆ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಆರಂಭದಲ್ಲಿ ಪರಾಯ ಪಾದಾತ್ಮನೇ ಜಯಂತಾಯ ನಮಃ ಅಂತ ಹೇಳಿಕೊಂಡು ನಾವು ತತ್ವನ್ಯಾಸದಲ್ಲಿ ಹೇಳ್ತೇವೆ. ಪಾದಾತ್ಮನೇ ಜಯಂತಾಯ ನಮಃ ಅಂತ. ಆ ಜಯಂತನ ಪಾದದಲ್ಲಿರತಕ್ಕಂತಹ ಜಯಂತನಾಮಕನಾದಂತಹ ರೂಪದ ಚಿಂತನೆಯನ್ನು ಹೇಳ್ತಾರೆ. ಹೇಗಿದ್ದಾನೆ ಅಂತ ಕೇಳಿದ್ರೆ, ಪಾದಮಾನಿ ಜಯಂತನೊಳಗೆ ಸುಮೇಧನಾಮಕನಿಪ್ಪ ದಕ್ಷಿಣ ಪಾದಾಂಗುಟದಲ್ಲಿ ಪವನನು ಭಾರಭೃತರೂಪ ಕಾದುಕೊಂಡಿಹ ಟಂಕಿತರ ಮೊದಲಾದ ನಾಮದಿ ಸಂಧಿಗಳಲ್ಲಿ 5 ರೂಪದಲ್ಲಿದ್ದು ಸಂತತ ನಡೆಸುತ್ತಲೇ. ಭಗವಂತ ಹೇಗಿದ್ದಾನೆ ಅಂತ ಕೇಳಿದರೆ, ಅವನು ಸುಮೇಧ ಅಂತ ರೂಪದಲ್ಲಿರ್ತಾನಂತೆ. ಆ ಸುಮೇಧ ಎಂಬಂತಹ ಹೆಸರಿನಿಂದ ಎಲ್ಲಿರ್ತಾನೆ ಅಂತ ಕೇಳಿದ್ರೆ, ಪಾದಾಭಿಮಾನಿಯಾಗಿ ಜಯಂತದಲ್ಲಿ ಪಾದದಲ್ಲಿರತಕ್ಕಂತಹ ಜಯಂತನಾಮಕನೊಳಗೆ ಭಗವಂತ ಸುಮೇಧನಾಮಕನಾಗಿ ಅಲ್ಲಿರ್ತಾನೆ. ಅದಾದ ಮೇಲೆ ಬಲಪಾದದಲ್ಲಿರತಕ್ಕಂತಹ ಅಂಗುಷ್ಠದಲ್ಲಿ ಭಗವಂತ, ಅಲ್ಲಿ ವಾಯುದೇವರು, ಅದರಲ್ಲಿ ಭಗವಂತ ಭಾರಭೃತ್ ಅಂತ ಅನಿಸಿಕೊಳ್ತಾನಂತೆ. ಏನು ಭಾರಭೃತ್ ಅಂತ ಕೇಳಿದ್ರೆ, ಭಗವಂತನಿಗೆ ಭಾರಭೃತ್ ಅಂತ ಹೆಸರು. ಯಾಕೆ ಅಂತಂದರೆ, ನಮ್ಮ ದೇಹದ ಭಾರವನ್ನು ಧಾರಣೆ ಮಾಡುವಂತಹದ್ದು, ಸಮಗ್ರ ದೇಹದ ಭಾರವನ್ನು ಧಾರಣೆ ಮಾಡುವಂತಹದ್ದು ಅದು ಪಾದ. ಅಂತಹ ಪಾದದಲ್ಲಿ ಭಗವಂತ ಇರ್ತಾನೆ. ವಾಯುದೇವರು ಇರ್ತಾರೆ. ವಾಯುದೇವರ ಜೊತೆಗೆ ಅಲ್ಲಿ ವಾಯುದೇವರು, ಭಗವಂತ ಸುಮೇಧನಾಮಕನಾಗಿ ಜಯಂತದಲ್ಲಿ ಅಲ್ಲಿರ್ತಾನೆ, ಭಾರಭೃತದಿಂದ ನೆನೆಸಿಕೊಂಡಿರ್ತಾನೆ. ಅದಾದ ಮೇಲೆ ಇನ್ನು ಪಾದಾಂಗುಟದಲ್ಲಿ ಪವನನು, ಪಾದದ ಅಂಗುಷ್ಟದಲ್ಲಿ ಪವನ ಅಂದರೆ ವಾಯುದೇವರು, ಇನ್ನು ಭಗವಂತನ ಭಾರಭೃತ ಎಂಬಂತಹ ರೂಪ,
ಅದಾದ ಮೇಲೆ ಬೆರಳಿನಲ್ಲಿ ಭಗವಂತ ಟಂ ಟಂಕಿನೇ ನಮಃ ಟಂ ಢಲಕಾಯ ನಮಃ ಡಂಡರಕಾಯ ನಮಃ ಅಂತ ಹೇಳಿಕೊಂಡು ಟಂಕಿ ದಂಡಿ ಧನ್ವಿ ಈ ರೀತಿಯಾಗಿರತಕ್ಕಂತಹ ರೂಪಗಳು, ಟಂಕಿ ರೂಪ, ತಾರ, ಈ ರೂಪಗಳಿಂದಾಗಿ ಭಗವಂತ ಆ ಬೆರಳುಗಳ ಸಂಧಿಯಲ್ಲಿ ಇರ್ತಾನೆ. ಒಂದೊಂದು ಕಾಲಿನಲ್ಲಿರತಕ್ಕಂತಹ ಬೆರಳುಗಳು, ಆ ಬೆರಳಿನಲ್ಲಿ ಇರತಕ್ಕಂತಹ ಸಂಧಿ, ಅದರಲ್ಲಿ ಟಂ ಟಂಕಿನೇ ನಮಃ ಟಂ ಢಲಕಾಯ ನಮಃ ಟಂ ಡರಕಾಯ ನಮಃ ಧರಣೇ ನಮಃ ನಾತ್ಮನೇ ನಮಃ, ಹೀಗೆ ಭಗವಂತ 5 ರೂಪಗಳಲ್ಲಿ ಒಂದು ಕಾಲಿನಲ್ಲಿ, ಇನ್ನು ಅದಾದ ಮೇಲೆ ತಾರ ತಪ ದಂಡಿ ಧನ್ವಿ ನಮ್ಯ, ಹೀಗೆ ಉಳಿದಂತಹ 5 ಒಟ್ಟಿಗೆ 10 ರೂಪಗಳಲ್ಲಿ ಭಗವಂತ ನೆಲೆಸಿರ್ತಾನೆ ಅಂತ ಹೇಳಿಕೊಂಡು ಹೇಳ್ತಾರೆ. ಇಲ್ಲಿ ಸುಮೇಧ ಅಂದ ಶಬ್ದಕ್ಕೆ ಭಗವಂತನಿಗೆ ಸುಮೇಧ ಮೇಧಜೋಧನ್ಯ, ಭಗವಂತ ಸುಮೇಧ ನಾಮಕನಾಗಿ ಒಳ್ಳೆಯ ಮೇಧಾಶಕ್ತಿ ಉಳ್ಳವನು. ಅಷ್ಟು ಮಾತ್ರವಲ್ಲದೆ ಭಾರಭೃತ್, ಭಗವಂತನೇ ಸಮಗ್ರವಾದಂತಹ ಭಾರವನ್ನು ಧಾರಣೆ ಮಾಡುವವನು. ಅದಕ್ಕೋಸ್ಕರ ಭಗವಂತನಿಗೆ ಭಾರಭೃತ್ ಅಂತ ಹೆಸರು. ನಮ್ಮ ದೇಹದ ಎಲ್ಲ ಭಾರವನ್ನು ಧಾರಣೆ ಮಾಡುವುದು ಯಾವುದು ಅಂತ ಕೇಳಿದ್ರೆ ಅದು ಪಾದ. ಯಾಕೆ? ದೇಹ ಅದು ಸರಿಯಾಗಿ ಒಂದು ಕಾನ್ಸ್ಟೆಂಟ್ ಆಗಿ ನಿಲ್ಲಬೇಕು ಅಂತಾದರೆ, ಅದಕ್ಕೊಂದು ಸಮಾನವಾದಂತಹ ವ್ಯವಸ್ಥೆಯಲ್ಲಿ ನಿಲ್ಲಬೇಕು ಅಂತಾದರೆ ಅದಕ್ಕೆ ಮುಖ್ಯವಾಗಿ ಬೇಕಾದ್ದು ಏನು ಅಂತ ಕೇಳಿದ್ರೆ ಅದು ಈ ಪಾದ. ಪಾದವೇ ಅದು ಒಂದು ರೀತಿಯಾಗಿ ಅದರಲ್ಲಿ ತಮ್ಮ ಪಾದ ತನ್ನ ಸಮಸ್ಥಿತಿಯನ್ನು ಕಳೆದುಕೊಂಡಿತು ಅಂತಾದರೆ ಆವಾಗ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ, ನಿಲ್ಲುವಿಕೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಅಲ್ಲಿ ಪಾದದಲ್ಲಿ ಭಗವಂತ ಭಾರಭೃತ ತನಿಸಿಕೊಂಡು ಅದರ ಜೊತೆಗೆ ಭಗವಂತನ ಜೊತೆಗೆ ವಾಯುದೇವರು ಅಲ್ಲಿ ಇದ್ದಾಗ ಮಾತ್ರ ಆ ರೂಪ, ಆ ದೇಹ, ಅಷ್ಟೇ ಅಲ್ಲದೆ ಭಗವಂತ ನಮ್ಮ ಪಾದದಲ್ಲಿ ಇರಲಿಕ್ಕೆ ಸಾಧ್ಯ. ಆದ್ದರಿಂದ ದೇಹ ಅದು ಒಂದು ವ್ಯವಸ್ಥಿತವಾಗಿರತಕ್ಕಂತಹ ರೀತಿಯಲ್ಲಿ ಇರಲಿಕ್ಕೆ ಸಾಧ್ಯ ಅಂತ ಜಗನ್ನಾಥದಾಸರು ಹೇಳ್ತಾರೆ. ಇನ್ನೊಂದು ಒಳ್ಳೆಯ ಸಂಚಾರವನ್ನು, ಈ ಅನುಸಂಧಾನವನ್ನು ಯಾಕೆ ಮಾಡಿಕೊಳ್ಳಬೇಕು ಅಂತ ಕೇಳಿದ್ರೆ, ಈ ಮಾತೃಕಾನ್ಯಾಸ ಅನುಸಂಧಾನವನ್ನು ಮಾಡಿಕೊಂಡು ಪಾದಗಳು ಸುಸ್ಥಿರತೆಯಲ್ಲಿ ನಾವು ನಮ್ಮ ಪಾದಗಳು, ನಮ್ಮ ದೇಹದ ಭಾಗಗಳು, ಅವಯವಗಳು ಇದೆಲ್ಲವೂ ಕೂಡ ಸಮಸ್ಥಿತಿಯಲ್ಲಿ ಇರಬೇಕು. ಇದು ಯಾವತ್ತೂ ಕೂಡ ಯಾವುದೇ ರೀತಿಯಾಗಿ ಸಮತೋಲನವನ್ನು ಕಳೆದುಕೊಳ್ಳಬಾರದು ಅಂತಾದರೆ ಆವಾಗ ಭಗವಂತನನ್ನು ಚಿಂತನೆ ಮಾಡಬೇಕು ಆಯಾಯ ಇಂದ್ರಿಯಗಳಲ್ಲಿ. ಅದಕ್ಕೋಸ್ಕರವಾಗಿ ನಾವು ತತ್ವನ್ಯಾಸ ಮಾತೃಕಾನ್ಯಾಸವನ್ನು ಮಾಡಿದ ಮೇಲೆ ಕೊನೆಯಲ್ಲಿ ಹೇಳುವಂತಹದ್ದು ಏನು ಅಂತ ಕೇಳಿದರೆ, ಸರ್ವೇಂದ್ರಿಯಾಭಿಮಾನಿಶ್ಚ ಮುಖ್ಯಪ್ರಾಣಸ್ಥ ವಿಷ್ಣುನ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮಚಾಖಿಲಂ ಅಂತ ಹೇಳಿಕೊಂಡು ಒಂದು ಮಂತ್ರವನ್ನು ಹೇಳ್ತೇವೆ. ಅದಾದ ಮೇಲೆ ಆಯಾಯ ಇಂದ್ರಿಯಗಳಲ್ಲಿ ಎಲ್ಲ ಇಂದ್ರಿಯಾಭಿಮಾನಿಗಳಾಗಿ ಇಂದ್ರಿಯ ಪ್ರೇರಕನಾಗಿರತಕ್ಕಂತಹದ್ದು ತಾನು ಇರ್ತಾನೆ ಎಂಬಂತಹ ರೂಪವನ್ನು ನಾವು ಚಿಂತನೆ ಮಾಡ್ತೇವೆ. ಅದಕ್ಕೋಸ್ಕರವಾಗಿ ಭಗವಂತನನ್ನು ಚಿಂತನೆ ಮಾಡಬೇಕು. ಭಗವಂತನ ರೂಪದ ಚಿಂತನೆಯನ್ನು ದೇಹದ ಅವಯವಗಳಲ್ಲಿ ಚಿಂತನೆ ಮಾಡಬೇಕು ಎಂಬುದಾಗಿ ನಮಗೆ ಹೇಳುತ್ತಾರೆ. ಅದಾದ ಮೇಲೆ ಮುಂದೆ ಕಪಿಲಚಾರುವಂಗ ರೂಪದಿ ವಪುಗಳು ಹಸ್ತಗಳ ಸಂಧಿಯೊಳು ಅಪರಿಮಿತ ಕರ್ಮಗಳ ಮಾಡುತ್ತಲಿಪ್ಪ ದಿನ ದಿನದಿ ಕೃಪಣವತ್ಸಲ ಪಾರ್ಶ್ವದಳು ಪರಸುಫಲಿ ಎನಿಸುವ ಬುಧ ಉಪಸ್ಥದಿ ವಿಪುಳ ಬಲಿ ಭಗವನೆನಿಸಿ ತುಂದಿಯೊಳಗಿರುವನು. ಭಗವಂತ ಕಪಿಲಾಯ ನಮಃ ಖಪತೆಯೇ ನಮಃ ಅಂತ ಹೇಳಿಕೊಂಡು ಕಪಿಲ, ಖಪತಿ, ಗರುಡಾಸನ, ಚಾರುವಂಗ ಈ ರೀತಿಯಾಗಿರತಕ್ಕಂತಹ ರೂಪದಿಂದಾಗಿ ಭಗವಂತ ಒಂದೊಂದು ರೂಪದಲ್ಲಿರ್ತಾನಂತೆ. ಎಲ್ಲೆಲ್ಲಿರ್ತಾನೆ ಅಂತ ಕೇಳಿದರೆ
ಕಪಿಲ ಚಾರ್ವಂಗ ಮೊದಲಾದಂತಹ ರೂಪದಲ್ಲಿ ದೇಹದಲ್ಲಿರ್ತಾನೆ, ಹಸ್ತಗಳ ಸಂಧಿಯಲ್ಲಿರ್ತಾನೆ. ಇನ್ನು ನಮ್ಮ ದೇಹ ಚಲಿಸಬೇಕು, ಕೈ ಕಾಲುಗಳು ಕೆಲಸ ಮಾಡಬೇಕು ಅಂತ ಅಂದರೆ ಭಗವಂತ ಆಯಾಯ ರೂಪದಲ್ಲಿ ಆ ಭಾಗದಲ್ಲಿರಬೇಕು. ಇಲ್ಲ ಅಂತಾದರೆ ನಾವು ಭಗವಂತನನ್ನು ಚಿಂತನೆ ಮಾಡಲಿಲ್ಲ ಅಂತ ಅಂದರೆ ಆಯಾ ರೂಪಗಳನ್ನು ಅಲ್ಲಿ ನಾವು ಅನುಸಂಧಾನ ಮಾಡಿಕೊಂಡಿಲ್ಲ ಅಂತಾದರೆ ಏನಾಗ್ತದೆ ಅಂತ ಕೇಳಿದರೆ ನಮಗೆ ಯಾವುದೇ ರೀತಿಯಾಗಿರತಕ್ಕಂತಹ ಅನುಗ್ರಹವಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ಏನು ಚಿಂತನೆ ಮಾಡಬೇಕು? ಭಗವಂತನ ಕಪಿಲ ರೂಪ, ಚಾರ್ವಂಗ ರೂಪ, ಹಸ್ತಗಳ ಕೈಯ ಸಂಧಿಗಳಲ್ಲಿರತಕ್ಕಂತಹ ರೂಪ. ಅಷ್ಟು ಮಾತ್ರವಲ್ಲದೆ ಈ ಕಾರ್ಯಗಳನ್ನು ಭಗವಂತ ಹೇಗೆ ಮಾಡ್ತಾನೆ ಅಂತ ಕೇಳಿದರೆ ನಿತ್ಯದಲ್ಲೂ ಕೂಡ ಎಲ್ಲ ಕಾಲದಲ್ಲಿಯೂ ಕೂಡ ಭಗವಂತ ಮಾಡ್ತಾ ಇರ್ತಾನೆ. ದಿನದಿ ಅಂತ ಜಗನ್ನಾಥದಾಸರು ಹೇಳ್ತಾರೆ. ಭಗವಂತ ಯಾವುದೋ ಒಂದು ದಿವಸ ಕರ್ಮವನ್ನು ಮಾಡುವುದಲ್ಲ, ಭಗವಂತ ನಿತ್ಯದಲ್ಲಿಯೂ ಕೂಡ ಕರ್ಮವನ್ನು ಮಾಡಿಸ್ತಾನೆ. ನಾವು ಕೈಯನ್ನು ಎತ್ತುತ್ತೇವೆ, ದೇಹ ಎಂಬುದು ಸಂಚಾರ ಮಾಡ್ತದೆ. ಹೀಗೆ ಬೇರೆ ಬೇರೆ ವಿಧಾನವಾದಂತಹ ರೀತಿಯಲ್ಲಿ ದೇಹದಲ್ಲಿ ಚಲನೆ ಇರ್ತದೆ. ಎಲ್ಲ ಚಲನೆಗಳು ಇರಬೇಕು, ಚಲನೆ ಆಗಬೇಕು ಅಂತಾದರೆ ಭಗವಂತನ ರೂಪ ಅದರಲ್ಲಿರಬೇಕು. ಅದಕ್ಕೋಸ್ಕರವಾಗಿ ಹೇಳ್ತಾರೆ. ಇನ್ನು ಅಷ್ಟು ಮಾತ್ರವಲ್ಲದೆ ನಮ್ಮ ಪಾರ್ಶ್ವಗಳಲ್ಲಿ ಎರಡು ಬದಿಗಳಲ್ಲಿ ಭಗವಂತ ಪರರೂಪ ಫಲಿ ಎಂಬಂತಹ ರೂಪದಿಂದಾಗಿ ಇರ್ತಾನೆ. ನಮ್ಮ ದೇಹದಲ್ಲಿರತಕ್ಕಂತಹ ಎಡಪಾರ್ಶ್ವ ಬಲಪಾರ್ಶ್ವಗಳು ಇದೆರಡೂ ಕೂಡ ಸರಿಯಾಗಿರತಕ್ಕಂತಹ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು. ದೇಹ ಸಮಸ್ಥಿತಿಯಲ್ಲಿರಬೇಕು ಅಂತಾದರೆ ಪಾರ್ಶ್ವಗಳು ಅದು ಸರಿಯಾಗಿರಬೇಕು ಅಂತಾದರೆ ಭಗವಂತನ ರೂಪದ ಚಿಂತನೆಯನ್ನು ನಡೆಸಿಕೊಳ್ಳಬೇಕು. ಇದನ್ನು ಚಿಂತನೆ ಮಾಡಿ ಭಗವಂತನನ್ನು ನಾವು ಅನುಸಂಧಾನ ಮಾಡಿದೆವು ಅಂತಾದರೆ ಆವಾಗ ಭಗವಂತನ ಅನುಗ್ರಹ. ಅದಕ್ಕೋಸ್ಕರವಾಗಿ ನಮಗೆ ಈ ತತ್ವನ್ಯಾಸವನ್ನು ಮಾತೃಕಾನ್ಯಾಸವನ್ನು ನಾವು ಆಯಾಯ ಇಂದ್ರಿಯಗಳನ್ನು ಮುಟ್ಟಿಕೊಂಡು ನಾವು ಅದನ್ನು ಜಪ ಮಾಡುವಂತಹದ್ದು. ಯಾಕೆ ಅಂತಂದರೆ ಒಂದು ವೇಳೆ ನಾವು ಆ ರೂಪಗಳನ್ನು ಅಲ್ಲಿ ನ್ಯಾಸ ಮಾಡಿಲ್ಲ ಅಂತಾದರೆ, ಅದನ್ನು ಚಿಂತನೆ ಮಾಡಿಲ್ಲ ಅಂತಾದರೆ ಆ ರೂಪಗಳು ಅಲ್ಲಿ ಇಲ್ಲದೆ ಆ ಭಾಗವೇ ತಮ್ಮ ಕಾರ್ಯವನ್ನು ನಿಲ್ಲಿಸಬೇಕು ಅಥವಾ ನಿಲ್ಲಿಸುವಂತಹ ಪ್ರಸಂಗವೂ ಇರ್ತದೆ. ಅಥವಾ ಅದರಿಂದ ಏನು ಕಾರ್ಯ ಆಗಬೇಕು ಆ ಕಾರ್ಯ ಆಗದೇ ಇರತಕ್ಕಂತಹ ರೀತಿಯಾಗಿಬಿಡ್ತದೆ. ಅದಕ್ಕೋಸ್ಕರವಾಗಿ ನಮಗೆ ಋಷಿಮುನಿಗಳು ಕೊಟ್ಟಿರತಕ್ಕಂತಹ ನಿಯಮ ಏನು ಅಂತ ಕೇಳಿದ್ರೆ, ಭಗವಂತನನ್ನು ನೀನು ಚಿಂತನೆ ಮಾಡು, ಭಗವದ್ ಉಪಾಸನೆಯನ್ನು ಮಾಡು ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಇದನ್ನು ಚಿಂತನೆ ಮಾಡಿಕೊಂಡು ಭಗವಂತನ ವಿಶಿಷ್ಟವಾದಂತಹ ರೂಪದ ಚಿಂತನೆ ಮಾಡಬೇಕು. ಚಿಂತನೆ ಮಾಡಿ ಏನು ಮಾಡಬೇಕು ಅಂತ ಕೇಳಿದರೆ, ನಮ್ಮನ್ನು ನಡೆಸುವುದಕ್ಕಂಥವರು ಈ ಮಾಡುತ್ತಲಿಪ್ಪ ಅಪರಿಮಿತ ಕರ್ಮಗಳ ಮಾಡುತ್ತಲಿಪ್ಪ. ಭಗವಂತ ಒಂದಲ್ಲ ಎರಡಲ್ಲ ಅನಂತವಾದಂತಹ ಅಪರಿಮಿತ ಇಡೀ ದೇಹದಲ್ಲಿ ನಾವು ದಿನದಲ್ಲಿ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಕರ್ಮಗಳನ್ನು ಮಾಡ್ತಾ ಇರ್ತೇವೆ. ದೇಹದಲ್ಲಿ ನಡೆಯುತ್ತೇವೆ, ಅಥವಾ ನಿದ್ದೆಯನ್ನು ಮಾಡ್ತೇವೆ, ಅಥವಾ ಊಟ ಇತ್ಯಾದಿ ಕ್ರಿಯೆಗಳನ್ನು ಮಾಡ್ತೇವೆ, ಅಥವಾ ಪೂಜಾದಿಗಳನ್ನು ಮಾಡ್ತೇವೆ. ಹೀಗೆ ಅಪರಿಮಿತ ಕರ್ಮಗಳು. ಕರ್ಮ ಎಂಬುದು ಅದು ಅನಂತವಾಗಿರತಕ್ಕಂಥ ಅನಂತ ಕರ್ಮಗಳನ್ನು ನಾವು ಯಾವ ಕರ್ಮವನ್ನು ಮಾಡ್ತೇವೆ ಅಂತ ನಮಗೆ ಗೊತ್ತೇ ಇರುವುದಿಲ್ಲ. ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಕರ್ಮಗಳು ಅದು ಶರೀರದಲ್ಲಿ ಆಗ್ತಾ ಇರ್ತದೆ. ಶರೀರದಲ್ಲಿ ಆಗುವಂತಹ ಕರ್ಮಗಳು ಅದು ಮಾಡಿಸುವಂತಹ ಒಂದು ಪ್ರೇರಕ ಶಕ್ತಿ ಬೇಕು. ಯಾಕೆ ಅಂತಂದರೆ, ಪ್ರೇರಕವಾದಂತಹ ಶಕ್ತಿ ಇಲ್ಲ ಅಂತ ಅಂದರೆ ಒಳಗಡೆ ಒಂದು ಸಮರ್ಥವಾದಂತಹ ಒಂದು ಶಕ್ತಿ ದೇಹ ಅದು ಏನು ಕೇಳಿದರೆ, ಕೇವಲ ದೇಹ ಎಂಬುದು ಒಂದು ಮೆಷಿನ್.
ಅದು ಕಾರ್ಯವನ್ನು ಮಾಡಬೇಕು ಅಂತಾದರೆ ಅದಕ್ಕೆ ಒಳಗಿನ ಒಂದು ಶಕ್ತಿ ಬೇಕು. ಆ ಶಕ್ತಿ ಯಾವುದು ಅಂತ ಕೇಳಿದ್ರೆ ಅದು ಭಗವಂತ. ಈ ಭಗವಂತ ಒಳಗಡೆ ಇದ್ದುಕೊಂಡು ನಮ್ಮಲ್ಲಿ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಕರ್ಮವನ್ನು ಮಾಡಿಸಿದರೆ ಮಾತ್ರ ಆ ಕರ್ಮ ನಡಿಲಿಕ್ಕೆ ಸಾಧ್ಯ. ಒಂದು ಎರಡು ಪಾರ್ಶ್ವಗಳಲ್ಲಿ ನಾವು ಭಗವಂತನ ಪರರೂಪ ಫಲಿರೂಪ ಎಂಬನ್ನು ನಾವು ಹೇಳುತ್ತೇವೆ. ಇಲ್ಲಿ ಪಾರ್ಶ್ವಗಳೇ ಬಿದ್ದು ಹೋಯಿತು ಅಂತಾದರೆ ಎರಡು ಪಾರ್ಶ್ವಗಳು, ಪಾರ್ಶ್ವವಾಯುಗ್ರಸ್ತವಾಗಿರತಕ್ಕಂತಹ ದೇಹದಲ್ಲಿ ಯಾವುದೇ ರೀತಿಯಾದಂತಹ ಕೆಲಸಗಳು ಆಗ್ತಾ ಇರುವುದಿಲ್ಲ. ಭಗವಂತನ ಶಕ್ತಿ ಇಲ್ಲವಾ ಅಂತ ಕೇಳಿದ್ರಲ್ಲಿ ಭಗವಂತ ಇದ್ದಾನೆ. ಆದರೆ ಭಗವಂತ ಅಲ್ಲಿ ಹೇಗಿದ್ದಾನೆ ಕೇಳಿದರೆ ಅಲ್ಲಿ ತನ್ನ ಕಾರ್ಯವನ್ನು ಮಾಡ್ತಾ ಇಲ್ಲ. ದೇವತೆಗಳಿದ್ದಾರಾ ಕೇಳಿದ್ರೆ ದೇವತೆಗಳಿದ್ದಾರೆ, ಆದರೆ ಅವರಿಂದ ಏನು ಕಾರ್ಯ ಆಗಬೇಕೋ ಆ ಕಾರ್ಯ ಆ ದೇಹದಲ್ಲಿ ಆಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಭಗವಂತನನ್ನು ಚಿಂತನೆ ಮಾಡಬೇಕು. ಅದಾದ ಮೇಲೆ ಇನ್ನು ಮುಂದೆ ಇನ್ನು ಗುದ ಮತ್ತು ಉಪಸ್ಥದಲ್ಲಿ ನಮ್ಮ ವಿಸರ್ಜನಾಂಗದಲ್ಲಿ ಇದೂ ಕೂಡ ಇಲ್ಲಿಯೂ ಕೂಡ ಭಗವಂತನ ರೂಪ ಬೇಕು. ಯಾಕೆ ಅಂತಂದರೆ ಆಹಾರವನ್ನು ಸ್ವೀಕಾರ ಮಾಡ್ತೇವೆ. ಆಹಾರವನ್ನು ಸ್ವೀಕಾರ ಮಾಡಿದ ಮೇಲೆ ಅದರಲ್ಲಿ ಒಂದು ಸೂಕ್ಷ್ಮ ಭಾಗವಾಗಿ ಅದು ರಕ್ತವನ್ನು ಸೇರಿಕೊಳ್ತದೆ, ಇನ್ನು ಕೆಲವು ಮನಸ್ಸಾಗ್ತದೆ, ಇನ್ನು ಕೆಲವು ಯಾವುದು ವ್ಯರ್ಥವಾದಂತಹದ್ದಿದೆ, ವ್ಯರ್ಥವಾದಂತಹ ಭಾಗ ಯಾವುದಿದೆ ಅದು ಗುದ ಉಪಸ್ಥಗಳ ಮೂಲಕವಾಗಿ ವಿಸರ್ಜನಾಂಗದ ಮೂಲಕವಾಗಿ ಅದು ಏನಾಗ್ತದೆ, ಮೂತ್ರವಾಗಿ ಪುರೀಶವಾಗಿ ಎರಡು ರೀತಿಯಾಗಿ ಅದು ವಿಸರ್ಜನೆ ಆಗ್ತದೆ. ಇಲ್ಲಿ ವಿಸರ್ಜನಾಂಗಗಳು ಕೂಡ ಅತೀ ಅವಶ್ಯಕ. ಯಾಕೆ ಅಂತಂದರೆ ವಿಸರ್ಜನಾಂಗದಲ್ಲಿಯೂ ಕೂಡ ಯಾವುದೇ ಒಂದು ವೇಳೆ ಕರ್ಮ ಆಗಿಲ್ಲ ಅಂತ ಹೇಳಿದರೆ ವಿಸರ್ಜನಾಂಗದಲ್ಲಿ ಮೂತ್ರ ಹೋಗುವಂತಹದ್ದು ಹೋಗಬೇಕು. ಒಂದು ವೇಳೆ ಮೂತ್ರ ಪುರೀಶಾದಿಗಳು ಹೋಗಿಲ್ಲ ಅಂತ ಆದರೆ ಆವಾಗ ಅಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ದೇಹದಲ್ಲಿ ಏನು ಕಶ್ಮಲ ಭಾಗ ಕಲುಷವಾಗಿರತಕ್ಕಂತಹ ಭಾಗಗಳಿದೆ ಅದು ದೇಹದಿಂದ ಹೊರಕ್ಕೆ ಹೋಗಬೇಕು. ದೇಹದಿಂದ ಹೊರಕ್ಕೆ ಹೋಗಬೇಕು ಅಂತಾದರೆ ಗುದ ಮತ್ತು ಉಪಸ್ಥಗಳು ಕೂಡ ಎರಡೂ ಕೂಡ ಅತೀ ಅವಶ್ಯಕ. ಈ ಗುದ ಉಪಸ್ಥಗಳು ಕೂಡ ಅಲ್ಲಿ ಭಗವಂತನ ರೂಪವನ್ನು ಹೇಳುತ್ತಾರೆ. ಹೇಗಿದ್ದಾನೆ ಅಂತ ಕೇಳಿದರೆ ಭಗವಂತ ಅಲ್ಲಿ ಬಲಿ ಮತ್ತು ಭಗ ಎಂಬಂತಹ ರೂಪದಲ್ಲಿ ಭಗವಂತ ಅಲ್ಲಿರ್ತಾನೆ. ಇನ್ನು ಭಗವಂತ ಮನುರೂಪದಿಂದಾಗಿ ಇರ್ತಾನೆ. ಇದೆಲ್ಲವನ್ನೂ ಕೂಡ ನಮಗೆ ಆಚಾರ್ಯ ಮಧ್ವರು ತಂತ್ರಸಾರ ಸಂಗ್ರಹದಲ್ಲಿ ಅಜ ಆನಂದ ಇಂದ್ರೇಶ ಉಗ್ರ ಊರ್ಜರ್ತಂಬರ ಋಘಲ್ ಶೌಲ್ರೇಕಾತ್ಮ ಐರವೋಜ ಮೃದೌರಸಃ ಅಂತೋರ್ಧಗರ್ಭ ಕಪತಿರ ಗರುಡಾಸನ ಘರ್ಮೋಜಸಾರಶ್ಚಾರ್ವಂಗಶ್ಚಂದೋ ಗಮ್ಯೋಜನಾರ್ದನ. ಹೀಗೆ ಭಗವಂತನ ಚಾಟಿತಾರೆ. ಹೀಗೆ ಭಗವಂತನ 51 ರೂಪಗಳನ್ನು ಅಲ್ಲಿ ಆಚಾರ್ಯ ಮಧ್ವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಈ ರೂಪಗಳ ಕೆಲಸ ಏನು ಅಂತ ನಮಗೆ ಕಲ್ಪನೆ ಇರಲಿಲ್ಲ. ಭಗವಂತನ ಯಾವ ರೂಪಗಳು ಕೂಡ ವ್ಯರ್ಥ ಅಲ್ಲ, ಆದರೆ ಆ ಎಲ್ಲ ರೂಪಗಳು ಕೂಡ ಸಾರ್ಥಕವೇ. ಹೇಗೆ ಸಾರ್ಥಕ ಅಂತ ಕೇಳಿದರೆ ಭಗವಂತನ ಅಲ್ಲಿ ರೂಪದಲ್ಲಿದ್ದುಕೊಂಡು ಆ ದೇಹದಲ್ಲಿ ಆಯಾಯ ಕರ್ಮವನ್ನು ಫಲವನ್ನು ನೀಡಿಕೊಂಡು ಭಗವಂತ ಅಲ್ಲಿರ್ತಾನೆ. ಇನ್ನೊಂದು ಮುಖ್ಯವಾದಂತಹ ಫಲ ಏನು ಅಂತ ಕೇಳಿದರೆ ಅದು ಮೋಕ್ಷ. ಮೋಕ್ಷಕ್ಕಿಂತ ಭಿನ್ನವಾಗಿರತಕ್ಕಂತಹ ಇತರ ಫಲ ಇನ್ನೊಂದಿಲ್ಲ. ಯಾಕೆ? ಮೋಕ್ಷವೇ ನಮ್ಮ ಮುಖ್ಯವಾದಂತಹದ್ದು. ಮೋಕ್ಷಕ್ಕಿಂತ ಮೋಕ್ಷೇತರವಾದಂತಹ ಫಲವನ್ನು ಯಾರೂ ಕೂಡ ಬಯಸೋದಿಲ್ಲ, ಅದು ಯಾರಿಗೂ ಕೂಡ ಬೇಕಾಗಿಲ್ಲ. ಅದಕ್ಕೋಸ್ಕರವಾಗಿ ಮೋಕ್ಷ ಎಂಬುದನ್ನೇ ನಾವು ಬಯಸತಕ್ಕಂತಹದ್ದು. ಆದ್ದರಿಂದ ಭಗವಂತನ ನಾವು ಯಾವ ರೀತಿಯಾಗಿ ನಾವು ಉಪಾಸನೆ ಮಾಡಬೇಕು ಅಂತ ಕೇಳಿದರೆ ಅದಕ್ಕೆ ಹೇಳಿಕೊಟ್ಟಿರತಕ್ಕಂತಹದ್ದು ಭಗವಂತನನ್ನು ಬಲಿರೂಪ ಅಂತ ಹೇಳಿದ್ರೆ ಬಲಪ್ರದವಾದಂತಹದ್ದು. ಇನ್ನು ವಿಪುಲ ಫಲರೂಪ. ಭಗವಂತ ತುಂಬ ಫಲ ಏನು ನಮಗೆ ಏನನ್ನು ನಾವು ಬಯಸ್ತೇವೆಯೋ ಆ ಎಲ್ಲ ಫಲವನ್ನು ಕೂಡ ನೀಡುವವನು. ಆದ್ದರಿಂದಾಗಿ ಫಲ ಬಲಿ ಅಂದರೆ ಬಲ. ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ
ಬಲನಾಗಿ ಬಲನಾಮಕನಾಗಿರ್ತಾನೆ. ನಮ್ಮ ಪಾರ್ಶ್ವಗಳಲ್ಲಿ ದೇಹದ ಎಡ ಮತ್ತು ಬಲ ಪಾರ್ಶ್ವಗಳಲ್ಲಿ ಬಲನಾಮಕನಾಗಿ ಬಲವನ್ನು ನೀಡಿಕೊಂಡು ತಾನಿರ್ತಾನೆ ಎಂಬುದಾಗಿ ಇಲ್ಲಿ ಜಗನ್ನಾಥದಾಸರು ನಮಗೆ ಇದರ ವಿಶೇಷತೆಯನ್ನು ಹೇಳ್ತಾರೆ. ಹೀಗೆ ಆ ಭಗವಂತನ ವಿಶಿಷ್ಟವಾದಂತಹ ಒಂದು ರೂಪದ ಚಿಂತನೆ ಅದನ್ನು ನಾವು ನಡೆಸಬೇಕು ಎಂಬುದಾಗಿ ನಮಗೆ ಜಗನ್ನಾಥದಾಸರು ಈ ವಿಚಾರವನ್ನು ಹರಿಕಥಾಮೃತ ಸಾರದ ಆ ಮಾತೃಕಾರೂಪದ ಸಂಧಿ ಭಗವಂತನ ಮಾತೃಕಾರೂಪದ ಚಿಂತನೆಯಲ್ಲಿ ನಮಗೆ ತೋರಿಸಿಕೊಡ್ತಾರೆ. ಈ ರೀತಿಯಾಗಿ ಭಗವಂತನ ಇನ್ನಷ್ಟು ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಭಗವಂತನ ಆ ದೇಹದಲ್ಲಿ ನಾವು ರೂಪವನ್ನು ಮಾಡುವಾಗ ಏನು ಚಿಂತನೆ ಮಾಡ್ತೇವೆ ಅಂತ ಕೇಳಿದರೆ ಬಲಿರೂಪ, ಫಲರೂಪ, ಅದೇ ರೀತಿಯಾಗಿ ಆ ದೇಹದ ಗುದ ಮತ್ತು ವಾಯು ಉಪಸ್ಥಗಳಲ್ಲಿ ವಿಸರ್ಜನಾಂಗದಲ್ಲಿ ನಾವು ಭಗವಂತನ ವಿಶಿಷ್ಟವಾದಂತಹ ರೂಪದ ಉಪಾಸನೆಯನ್ನು ನಡೆಸಬೇಕು ಎಂಬುದಾಗಿ ನನಗೆ ಜಗನ್ನಾಥದಾಸರು ಈ ಮಾತೃಕಾ ಸಂಧಿಯಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಇದರ ಇನ್ನಷ್ಟು ಭಗವಂತನ ರೂಪವನ್ನು ನಾವು ದೇಹದ ಇಂದ್ರಿಯಗಳಲ್ಲಿ, ದೇಹದ ಭಾಗಗಳಲ್ಲಿ ಯಾವ ರೀತಿಯಾಗಿ ಚಿಂತನೆ ನಡೆಸಬೇಕು ಎಂಬುದನ್ನು ದಾಸರು ತಿಳಿಸಿಕೊಡ್ತಾರೆ. ಅದನ್ನು ಮುಂದೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಶ್ರೀಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.